ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದಲ್ಲಿ ಭೀಕರ ಕಾಲುಳಿತ ಘಟನೆ ನಡೆದಿದೆ. ಈ ಒಂದು ಮಹಾಕುಂಭ ಮೇಳದಲ್ಲಿ ಕಾಲುಳಿತಕ್ಕೆ ಒಳಗಾಗಿದ್ದ ಬೆಳಗಾವಿಯ ತಾಯಿ ಹಾಗೂ ಮಗಳು ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿದೆ. ಹೌದು, ಬೆಳಗಾವಿ ನಗರದ ವಡಗಾವಿಯ ನಿವಾಸಿ ಜ್ಯೋತಿ ಹತ್ತರ್ವಾಡ್ 50 ವರ್ಷ ಹಾಗೂ ಇವರ ಪುತ್ರಿ ಮೇಘಾ ಹತ್ತರ್ವಾಡ್ 18 ವರ್ಷ ಮೃತಪಟ್ಟಿದ್ದಾರೆ ಎಂದು ಮೃತರ ಸಂಬಂಧಿ ಗುರುರಾಜ್ ಹುದ್ದಾರ್ ಅವರು ಮಾಹಿತಿ ನೀಡಿದ್ದಾರೆ. ಹಾಗೂ ಬೆಳಗಾವಿಯ ಶೆಟ್ಟಿಗಲ್ಲಿಯ ಅರುಣ್ ಕೋಪರ್ಡೆ ಬುಧವಾರ ಮೃತಪಟ್ಟಿದ್ದು, ಬೆಳಗಾವಿಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅರುಣ್ ಕೋಪರ್ಡೆ ಇವರ ಪತ್ನಿ ಕಾಂಚನಾ ಕೋಪರ್ಡೆಗೆ ಗಾಯವಾಗಿ ಪ್ರಯಾಗ್ರಾಜ್ನ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಅರುಣ್ ಮೃತಪಟ್ಟ ವಿಷಯವನ್ನು ಪುತ್ರ ಓಂಕಾರ್ಗೆ ವಿಷಯ ತಿಳಿಸಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭದಲ್ಲಿ ಭೀಕರ ಕಾಲುಳಿತ ಸಂಭವಿಸಿದ್ದು 17ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ ಎಂದು ಬುಧವಾರ ಬೆಳಗಾವಿಯ ವಡಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. 26 ಜನವರಿ ಮಧ್ಯಾಹ್ನ 12 ಹೋಗ್ಯಾರ. ಸುಮಾರು 13 ಜನ ಇಲ್ಲಿಂದ ಹೋಗ್ಯಾರ. ಅವರು ಅಥವಾ ನಮ್ಮ ಮನೆಯಿಂದ ನಮ್ಮ ತಾಯಿ ಮಗಳು ಇಬ್ರು, ಆಮೇಲೆ ಮಗಳು ಒಬ್ಬಳಕ್ಕೆ, ಆಮೇಲೆ ನಮ್ಮ ಮನೆಯವ್ರ ಗೆಳತಿ ಒಬ್ರು, ಹಿಂಗ 4 ಜನ ಇಲ್ಲಿ ಕಳ್ಸಿಕೊಟ್ಟೇನಿ. ಮತ್ತೊಬ್ರು ಇದಾರೆ, 5 ಜನ ಕಳ್ಸಿಕೊಟ್ಟಿನಿ ನಾನು ಕೊಟ್ಟು. ಇದರಿಂದ 5 ಜನ 4 ಮಂದಿಗೆ ಸ್ವಲ್ಪ ಗಂಭೀರ ಗಾಯ ಆಗ್ಯದ. ಮಗಳಿಗೆ ಸ್ವಲ್ಪ ಅಕ್ಕಿ ಹೊಡೆದು ಬಿದ್ದದ. ಅದ್ರದ್ದು ಏನು ಇಲ್ಲ, ನಾನು ಆರಾಮಿಲ್ಲ, ಗಂಭೀರ ಆಗ್ಯದ ಅಂತ ಮುಂಜಾನೆ ಫೋನ್ ಮಾಡಿ ಅವರೇ ವಿಷಯ ತಿಳಿಸಿದ್ರು. ಆದ್ರೆ ಮೇಘಾಂದಾಗ್ಲಿ ಇವ್ರು ಆಗ್ಲಿ ಇನ್ನೂ ಒಂದು ಸಂಪರ್ಕ ಬಂದಿಲ್ಲ, ಎಲ್ಲಿದ್ದಾರ ಗಮನಕ್ಕೆ ಇಲ್ಲ ಅಂತ ವಿಷಯ ಹೇಳ್ಯಾರ ಅವರು. ನಾನು ಆವಾಗಿಂದ ಬೆಳಗಿಂದ ಪ್ರಯತ್ನ ಮಾಡ್ಲಿಕ್ಕೆ ದವಾಖಾನೆ ಒಳಗ ಯಾವ ದವಾಖಾನೆ ಎಲ್ಲಿದ್ದಾರೆ ಅಂತ ಅವರು ಟ್ರೇಸ್ ಔಟ್ ಆಗ್ಲಿಲ್ಲ. ಕೊನೆಗೆ ಇವ ಮಧ್ಯಾಹ್ನ ಸಹಿತ ಪ್ರಯತ್ನ ಮಾಡಿ ಕೊನೆಗೆ ಡಿಸಿ ಆಫೀಸ್ಗೆ ಹೋಗ್ಬೇಕಂತ ಮಾಡಿದೆ, ಆಫೀಸ್ ಕೆಲ್ಸಕ್ಕೆ ಆಗ್ಲಿಲ್ಲ. ಕಡೆಗೆ ಇಲ್ಲಿ ಬಂದ ವಿಷಯ ನೋಡಿದೆ, ಟಿವಿ ನೋಡಿದೆ, ಆಧಾರ್ ಕಾರ್ಡ್ ಮತ್ತೆ ವಾಟ್ಸಪ್ ಕಳಿಸ್ಕೊಡಂತ ಅವ್ರ ಮನೆಯವ್ರ ತಮ್ಮ ಹೇಳಿದ. ಆ ಪ್ರಕಾರ ನಾವು ವಾಟ್ಸಪ್ ಆಧಾರ್ ಕಾರ್ಡ್ ತರ್ಲಿಕ್ಕೆ ಇಲ್ಲಿ ಬಂದಿದ್ದೆ. ಬಂದ ನಂತರ ಟಿವಿ ಚಾಲು ಮಾಡಿದಾಗ ಇಲ್ಲ ಈ ರೀತಿ ಆಗ್ಯದಂತ, ಇಲ್ಲ ಇಬ್ರು ಉಳಿದಿಲ್ಲ, ಇಬ್ರು ಹೋಗ್ಯಾರ ಅಂತ ವಿಷಯ ಗೊತ್ತಾಯ್ತು. ನಾವು 3 ಜನ 4 ಮಂದಿ ಇದ್ವಿ. ದೊಡ್ಡಕ್ಕೆ ಲಗ್ನ ಮಾಡಿ ಕೊಟ್ಟೇನಿ. ಏನು ತಾಯಿ ಮಗಳು ನಾನು 3 ಜನ ಇರ್ತೀವಿ. ಇವ್ರು ಚಿದಂಬರ ಪಾಟೀಲ್ ಅಂತ ಹೇಳಿ ಇವ್ರ ಮುಖಂಡಿ ಏನಿದ್ದ ಕರ್ಕೊಂಡು ಹೋದ, ಅವ್ರ ವಿಷಯ ಹೇಳಿದ್ರು. ಇಲ್ಲ ಸರ್, ಇವರಿಗೇನು ಸಂಪರ್ಕ ಮಾಡಿಲ್ಲ ಸರ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ ಕನ್ನಡ.